ಹಾಯ್ ರೀ, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ವಿದ್ಯೆ. ಬರ್ರಿ, ಇವತ್ತು ನಾವು ಆಂಧ್ರ ಒಳಗಿದ್ದೀವಿ. ಇಲ್ಲಿದು ಮೇನ್ ಫೆಸ್ಟಿವಲ್ ಅಂದ್ರೆ ಹಬ್ಬ, ಅಂದ್ರೆ ದೊಡ್ಡ ಹಬ್ಬ ಅಂದರೆ ಸಂಕ್ರಾಂತಿ. ಇದನ್ನು ಸ್ಕೂಲ್ ಒಳಗೆಲ್ಲ ಫ್ರೀಯಾಗಿ, ಅಂದ್ರೆ ಇಲ್ಲಿ ನಮ್ಮ ಕಡೆ ಹೆಂಗೆ ದೀಪಾವಳಿ ಹಾಲಿಡೇ, ದಸರಾ ಹಾಲಿಡೇ ಕೊಡ್ತಾರಲ್ಲ, ಹಂಗೆ ಇಲ್ಲಿ ಸಂಕ್ರಾಂತಿ ಹಾಲಿಡೇ ಕೊಡ್ತಾರೆ. ಸೊ ಸ್ಕೂಲ್ ಒಳಗೆ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರೆ ನಾನು ನಿಮಗೆ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿರಿ. ಇದು ಫಸ್ಟಿಗೆ ಇಲ್ಲಿ ಒಂದು ಪೊಂಗಲ್ ಅಂತಂದು ಸ್ವೀಟ್ ಬರ್ತೈತಿ. ಆ ಸ್ವೀಟ್ ಎಷ್ಟೋ ಮಂದಿ ಇದನ್ನು ಪೊಂಗಲ್ ಅಂತೂ ಕರೀತಾರೆ, ತಮಿಳ್ನಾಡ್ದವರೆಲ್ಲ. ಅದೊಂದು ಸ್ವೀಟ್ ಮಾಡ್ತಾರೆ. ಅದಕ್ಕೆ ಇವರು ಸ್ಕೂಲ್ ಒಳಗೆ ಒಲೆ ಹಚ್ಚಿ ಪೊಂಗಲ್ ಸ್ವೀಟ್ ಮಾಡ್ತಾರೆ. ಅದು ಒಂಥರ ಕಿಚಡಿ ಗತೆನ, ಅದ್ರಾಗ ಸ್ವಲ್ಪ ಬೆಲ್ಲ, ಸಕ್ಕರೆ ಅದೆಲ್ಲ ಹಾಕಿ ಮಾಡ್ತಾರೆ. ಅದನ್ನು ಎಲ್ಲ ಸ್ಕೂಲ್ ಟೀಚರ್ಸ್ ಏನಿದ್ದಾರೆ, ಇದು ಪ್ರೀ ಪ್ರೈಮರಿ ಐತಿ. ಸೊ ಆ ಟೀಚರ್ಸ್ಗಳೆಲ್ಲ ಬಂದು ದೀಪ ಹಚ್ಚಿ ಅದನ್ನು ಇನಾಗ್ರೇಷನ್ ಮಾಡ್ತಾರೆ ಫಸ್ಟಿಗೆ. ಪಕ್ಕ ಏನೇನು ಟ್ರೆಡಿಷ್ನಲ್ ಒಳಗೆ ಏನೇನು ಇದಾವಲ್ಲ ಎಲ್ಲನೂ ಸೆಲೆಬ್ರೇಟ್ ಮಾಡ್ತಾರೆ. ಇದು ನೋಡ್ರಿ, ಒಂದು ಅಂದ್ರೆ ಹಳ್ಳಿ ಒಳಗೆ ಹೆಂಗೆ ಒಂದು ಗುಡಿಸ್ಲು ಇರ್ತೈತಿ, ಅದ್ರ ಮುಂದೆ ರಂಗೋಲಿ ಹಾಕಿರ್ತಾರೆ. ಆಮೇಲೆ ಹೂವು ಇದು ಇರ್ತೈತಿ, ಆಮೇಲೆ ಏನೇನೆಲ್ಲ ಇರ್ತೈತಿ ಅನ್ನೋದು ಒಂದು ಸಂದ್ ಎಲ್ಲ ಸ್ಟ್ಯಾಚ್ಯೂ ಮಾಡಿ ತೋರಿಸಿರ್ತಾರೆ. ಇದ್ರ ನೋಡ್ರಿ, ರಂಗೋಲಿ ಹಾಕಾಕತ್ತಾರ. ಆಮೇಲೆ ಹೊರಗೆಲ್ಲ ಇದು ಐತಿ, ಚೆಂದಂಗೆ ಡೆಕೋರೇಷನ್ ಮಾಡ್ಯಾರ, ಫ್ಲವರ್ ಎಲ್ಲ ಹಾಕ್ಯಾರ. ಇದು ಸ್ಕೂಲ್ ಎಂಟ್ರೆನ್ಸ್. ಇದು ನೋಡ್ರಿ, ಅಂದ್ರೆ ಜಸ್ಟ್ ಮನೆ ಹೆಂಗಿರ್ತೈತಿ ಸಂಕ್ರಾಂತಿ ದಿನ ಎಲ್ಲರ ಮುಂದೆ ಅಂದರೆ ಈ ಥರನೇ ಇರ್ತೈತಿ. ಚೆಂದಂಗೆ ದೊಡ್ಡ ದೊಡ್ಡ ರಂಗೋಲಿ ಹಾಕಿರ್ತಾರೆ. ಆಮೇಲೆ ತೋರಣ ಕಟ್ಟಿರ್ತಾರೆ, ಮಾವಿನ ತೊಳಲ್ ಕಟ್ಟಿರ್ತಾರೆ. ಆಮೇಲೆ ಏನಿದು ಹೊಸ ಫಸಲು ಬಂದಿರ್ತೈತಿ ಭತ್ತದ್ದು, ಅವನ್ನೆಲ್ಲನೂ ಕಟ್ಟಿರ್ತಾರೆ. ಇಲ್ಲಿ ಮ್ಯಾಕ್ಸಿಮಮ್ ಅಕ್ಕಿ ಬೆಳಿತಾರೆ, ಸೊ ಭತ್ತದ ಕಟ್ತಾರೆ. ಕೆಲವೊಂದು ಕಡೆ ಬೇರೆ ಯಾವುದು ಇದು ಇರ್ತೈತಲ್ಲ, ಫಸಲು ಬಂದಿರ್ತೈತಲ್ಲ ಸುಗ್ಗಿದ, ಅದೆಲ್ಲ ಕಟ್ಟಿರ್ತಾರೆ. ಆಮೇಲೆ ಇದು ಕೋಳಿ ಜಗಳ ಇರ್ತೈತಿ, ಅಂದರೆ ಕೋಳಿದು ಇದು ಇರ್ತೈತಲ್ಲ, ಕೋಳಿ ಜಗಳನ ಅನ್ಕೋತೇನೆ ಅದಕ್ಕೆ ಅನ್ನೋದು, ಅದೆಲ್ಲ ಇರ್ತೈತಿ. ಸೊ ಅದಕ್ಕೆ ಕೋಳಿದನ್ನು ಅವ್ರು ಸ್ಟ್ಯಾಚ್ಯೂ ಮಾಡಿ ಇಟ್ಟಾರೆ. ಆಮೇಲೆ ಇದು ಪೊಂಗಲ್ ಮಾಡ್ತಾರೆ, ಹೊರಗನ ಒಲೆ ಹಚ್ಚಿ ಪೊಂಗಲ್ ಮಾಡ್ತಾರೆ. ಆಮೇಲೆ ನಾವು ಹೋಳಿ ಹುಣ್ಣಿಮೆ ಒಳಗೆ ಹೆಂಗೆ ಕಾಮನ್ ಸುಡ್ತೇವಲ್ಲ, ಆ ಥರ ಒಂದು ಸಣ್ಣದ ಬೋಗಿ ಅಂತಾರೆ ಇಲ್ಲಿ ಜನ. ಅದು ಬೋಗಿ ಅಂತಂದು ಅದನ್ನು ಸುಡ್ತಾರೆ. ಆಮೇಲೆ ಎತ್ತಿಂದು ಅಂದರೆ ಇದು ಆಕಳ್ದು ಏನಿದು ಇರ್ತೈತಲ್ಲ, ಅದನ್ನು ಮನೆ ಮಠ ಕರ್ಕೊಂಡು ಬರ್ತಿರ್ತಾರೆ. ಅದಕ್ಕೆ ಸ್ವಲ್ಪ ಎಲ್ಲ ಧಾನ್ಯ ದವಸ ಕೊಡ್ತಾರೆ. ಆಮೇಲೆ ಬಂಡಿ ಮೇಲೆ ಕೂತು ಹೊಲ ಅದು ಇದ್ದವರು ಹೊಲಕ್ಕೆ ಹೋಗ್ತಾರೆ. ಆಮೇಲೆ ಗಾಳಿಪಟ ಹಾರಿಸ್ತಾರೆ. ಇದಿಷ್ಟು ಅನ್ಕೊತೇನೆ ನಾನು. ಇದು ನೋಡಿರಿ, ಪೊಂಗಲ್ ಸಲುವಾಗಿ ಒಲೆ ಚೆಂದಂಗೆ ಡೆಕೋರೇಷನ್ ಮಾಡಿ ಅದ್ರ ಮೇಲೆ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಾರೆ. ಇನ್ನೆಲ್ಲ ಸ್ಕೂಲ್ ಟೀಚರ್ಸ್ ಅದು ಬಂದು ಅದನ್ನು ಸಣ್ಣಂಗೆ ಒಲೆ ಹಚ್ಚಿ, ಇವರು ಪ್ರಿನ್ಸಿಪಲ್ ಅದಾರ ಇಲ್ಲಿದೆ, ಇವರು ಅದನ್ನು ಫಸ್ಟಿಗೆ ಒಲೆ ಹಚ್ಚಿದ್ರೆ ಆಮೇಲೆ ಎಲ್ಲ ಟೀಚರ್ಸು ಬಂದು ಅದು ಅಕ್ಕಿ ಎಲ್ಲ ಇದು ಮಾಡಿ, ಅಕ್ಕಿ ಬ್ಯಾಳೆ, ಆಮೇಲೆ ತುಪ್ಪ, ಬೆಲ್ಲ, ಸ್ವಲ್ಪ ಸಕ್ಕರೆ, ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅದು ಮಾಡ್ತಾರೆ. ಆಮೇಲೆ ಕಬ್ಬಿನ ಗಳ ಇರ್ತಾವಲ್ಲ, ಅವನ್ನೆಲ್ಲನೂ ಸೈಡಿಗೆ ಕಟ್ಟಿರ್ತಾರೆ. ಭಾಳ ಅಂದರೆ ಭಾಳ ಚೆಂದ ಮಾಡ್ತಾರೆ. ಇದು ನೋಡಿ, ದೊಡ್ಡ ಬೊಗಾನಿನ ಮಾಡ್ತಾರೆ. ಯಾಕಂದ್ರೆ ಸ್ಕೂಲ್ ಒಳಗೆ ನಿಯರ್ಲಿ ಒಂದು 500 ಸ್ಟೂಡೆಂಟ್ಸ್ ಇದ್ದಾರೆ. ಎಲ್ಲರಿಗೂ ಆಗುವಷ್ಟು. ಆಮೇಲೆ ನಾವು ಪೇರೆಂಟ್ಸ್ ಹೋದವರು, ನಮ್ಮ ಮಕ್ಕಳನ್ನ ಪಿಕಪ್ ಡ್ರಾಪ್ ಮಾಡೋಕ್ಕೆ ಹೋದವ್ರಿಗೂ ಪ್ರಸಾದ ಅಂತಂದು ಎಲ್ಲರಿಗೂ ಕೊಡ್ತಾರೆ. ಈ ಸ್ಕೂಲೊಳಗೆ ನಂಗೆ ಇದೊಂದು ಭಾಳ ಇಷ್ಟ ಆಗ್ತೈತಿ. ಎಲ್ಲನೂ ಚೆಂದಂಗೆ ಮನೆ ಒಳಗೂ ಅಷ್ಟು ಸೆಲೆಬ್ರೇಟ್ ಮಾಡೋಂಗಿಲ್ಲ ಅನ್ನಿಸ್ತೈತಿ ಯಾರು. A to Z ಅವ್ರಿಗೆ ಯಾವುದೇ ಒಂದು ಸಗಣಿ ಸಿಕ್ಕಿಲ್ಲ ಅಂದರೂ ಅದನ್ನು ತೊಗೊಂಡು ಬಂದು ಅವತ್ತು ಅದು ಮನೆ ಸ್ಕೂಲ್ ಮುಂದೆ ಸಾರಿಸಿ ಚಂದ ರಂಗೋಲಿ ಹಾಕಿ, ಒಟ್ಟು A to Z ಏನೇನು ಕಸ್ಟಮ್ ಅದಾವೆ, ಏನೇನು ಟ್ರೆಡಿಷ್ನಲ್ ಅದಾವೆ ಎಲ್ಲನೂ ಮಾಡ್ತಾರೆ. ಇವು ನೋಡ್ರಿ, ಹುಡುಗರಿಗೂ ಟ್ರೆಡಿಷ್ನಲ್ ಡ್ರೆಸ್ ಹೇಳಿರ್ತಾರೆ ಅವತ್ತು. ಹುಡುಗಿರು ಇಲ್ಲಿ ಮ್ಯಾಕ್ಸಿಮಮ್ ಲಂಗ ದಾವಣಿ, ಸ್ವಲ್ಪ ಹುಡುಗಿಯರು ದೊಡ್ಡವ್ರು ಇದ್ರೆ ಲಂಗ ಓಡ್ನಿ ಹಾಕೋತಾರೆ. ಆಮೇಲೆ ಹುಡುಗರು ಈ ಪಂಚೆ ಹಾಕೋತಾರೆ, ಇಲ್ಲಾಂದ್ರೆ ಅವು ಜುಬ್ಬಾ ಪೈಜಾಮು ಅಂಥವೆಲ್ಲ ಹಾಕೋತಾರೆ. ಒಟ್ಟು ಟ್ರೆಡಿಷ್ನಲ್ ಡ್ರೆಸ್ ಯಾವುದಾದ್ರೂ ನಿಮ್ಮ ಹುಡುಗಿಯರ್ಗೆ ಯಾವ್ದು ಇರ್ತೈತೆ ಅದು. ಆಮೇಲೆ ಹುಡುಗಿಯರಿಗೆ ಕೋಲಾಟ ಆಡೋಕೆ ಕೋಲಾಟ ತೊಗೊಂಡು ಬಾ ಅಂದಿರ್ತಾರೆ, ಹುಡುಗರಿಗೆ ಗಾಳಿಪಟ ತೊಗೊಂಡು ಬಾ ಅಂದಿರ್ತಾರೆ. ನೋಡಿರಿ ಹುಡುಗಿಯರೆಲ್ಲ ಹೆಂಗೆ ರೆಡಿ ಆಗ್ಯಾರ. ನನಗಂತೂ ಇಲ್ಲಿ ಇದೊಂದು ಭಾಳ ಖುಷಿ ಆಗ್ತೈತಿ. ಯಾಕಂದ್ರೆ ಮಕ್ಕಳಿಗೆ ನಾವು ಮನೆ ಒಳಗೆ ಮೊದಲಿನಷ್ಟು ನಮ್ಮದು ಜಾಯಿಂಟ್ ಫ್ಯಾಮ್ಲಿನೂ ಇರೋಂಗಿಲ್ಲ, ಆಮೇಲೆ ಅಷ್ಟು ಎಲ್ಲನೂ ಮಾಡ್ಕೊಳಕ್ಕೂ ಆಗಂಗಿಲ್ಲ. ಸೊ ಇದು ಒಂದು ಒಳ್ಳೆ ಇದು ಇರ್ತೈತಿ. ಇದು ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ನಾರಾಯಣ. ಯಾಕಂದರೆ ಭಾಳ ಅಂದ್ರೆ ಭಾಳ ಚಂದ ಮಕ್ಕಳು ಎಂಜಾಯ್ ಮಾಡ್ತಾವೆ ಎಲ್ಲ ಫಂಕ್ಷನ್ಸು. ಇದು ನೋಡಿರಿ ಹುಡುಗರು, ಇದು ಕೋಳಿ ಜಗಳ ನೋಡಿರಿ, ಇದು ಕೋಳಿ ಜಗಳ. ಇವ್ರು ಪ್ರಿನ್ಸಿಪಲ್ಲ ಮತ್ತು ಇನ್ನೊಬ್ಬರು ಸರ್ ಇದ್ದಾರೆ, ಅವರಿಬ್ಬರು ಈ ಥರ ಕೋಳಿ ಹುಂಜ ಅವೆರಡು ಹಿಂಗೆ ಬಿಡ್ತಾರೆ. ಅಂದರೆ ಇವರು ಅದನ್ನು ಸುದ ಅರೇಂಜ್ ಮಾಡಿರ್ತಾರೆ. ಅವು ಹುಂಜ ಜಗಳ ಮಾಡೋದೇ ಬೇರೆ ಇರ್ತಾವಲ್ಲ, ಅದನ್ನು ಇವು ಟೀಚರ್ಸೂ ಇದೇ ಥರ ಎಲ್ಲರೂ ಆಟ ಆಡ್ತಾರೆ ಅವತ್ತಿನ ದಿನ. ಇದು ಮುಂದೆ ಒಂದು ಕಟ್ಗಿದು ಏನೈತಲ್ಲ ಕಾಮನ್ ಗತೆ, ಅದು ಬೋಗಿ ಅಂತಾರೆ. ಅಲ್ಲಿ ಕೆಳಗೆ ನೋಡ್ರಿ ಚಂದ ರಂಗೋಲಿ ಹಾಕಿ ಅದು ಬೋಗಿ ರೆಡಿ ಮಾಡ್ಯಾರ. ಇವು ಹುಂಜದ ಜಗಳ ಎಲ್ಲ ಟೀಚರ್ಸು ಅಂದರೆ ಎಲ್ಲ ಸ್ಟಾಫು ಎಂಜಾಯ್ ಮಾಡ್ತಾರೆ, ಮಕ್ಕಳು ಎಂಜಾಯ್ ಮಾಡ್ತಾರೆ. ಈಗ ನೋಡ್ರಿ, ಇದು ಬೋಗಿಗೆ ಇವರು ಇದನ್ನು ಹಚ್ಚಕತ್ತೀರ, ಉರಿ ಹಚ್ಚಿದ್ರು. ಆ್ಯಕ್ಚುಲಿ
ಇದು ನಮ್ಮ ಕಡೆ ಬೋಗಿ ಅಂದರೆ ಯಾವುದು ಬೇರೆನೇ ಇರ್ತೈತಿ, ಇಲ್ಲಿ ಬೋಗಿ ಅಂದರೆ ಇದಂತಾರೆ. ಇದನ್ನೂ ಅಷ್ಟೇ ಮನೆ ಮುಂದೆ ಎಲ್ಲರೂ ಚೆಂದಂಗೆ ರಂಗೋಲಿ ಹಾಕಿ, ಎಲ್ಲರೂ ಇಷ್ಟು ದೊಡ್ಡ ಮಾಡಿಲ್ಲ ಅಂದರೂ ಸ್ವಲ್ಪ ಸ್ವಲ್ಪರೇ ಒಂದೊಂದು ಗುಡ್ಸು ಇದು ಹುಲ್ಲಿಂದ ಇದು ತಂದು ಅಷ್ಟು ಬೋಗಿ ಮಾಡ್ತಾರೆ. ಆಮೇಲೆ ಅದ್ರ ಬಾಜುನ ಪೊಂಗಲ್ನ ಹೊರಗೆ ಮಾಡ್ತಾರೆ ಎಲ್ಲರೂ. ಆಮೇಲೆ ನೋಡಿರಿ ಇದು ಕೋಲಾಟನೂ ಅದ್ರ ಸುತ್ತಕನ ಆಡ್ತಾರೆ ಎಲ್ಲ ಟೀಚರ್ಸ್, ಸ್ಟೂಡೆಂಟ್ಸು ಆಡ್ತಾರೆ, ಟೀಚರ್ಸು ಆಡ್ತಾರೆ. ಈಗ ನೋಡಿರಿ ಇದು ಎತ್ತಿನ ಗಾಡಿ, ನಾನು ನಿಮಗೆ ನಾ ಡಯಾಗ್ರಾಮ್ ಒಳಗೆ ಏನೇನು ತೋರಿಸಿದ್ನಲ್ಲ ಅವು ಎಲ್ಲನೂ ರಿಯಲ್ ಆಗೇ ಮಾಡ್ತಾರೆ ಇವರು. ಇದು ಎತ್ತಿನ ಬಂಡಿನೂ ಅರೇಂಜ್ ಮಾಡಿರ್ತಾರೆ. ಇಲ್ಲಿ ಸ್ಕೂಲ್ ಮುಂದೆ ಇದೆ, ಎತ್ತಿನ ಬಂಡಿ ಒಳಗೆ ಒಂದು ಸ್ವಲ್ಪ ಎಲ್ಲರೂ ಹೋಗ್ತಾರೆ, ಎಲ್ಲ ಟೀಚರ್ಸು ಪ್ರಿನ್ಸಿಪಲ್ ಎಲ್ಲ ಕೂತು ಒಂದು ಸ್ವಲ್ಪ ರೈಡ್ ಹೋಗ್ತಾರೆ. ಕರೆ ಅಂದ್ರೆ ಹೊಲಕ್ಕೆ ಹೋಗ್ತಾರೆ ಮನೆಯಿಂದ. ಇವರು ಇದನ್ನು ಜಸ್ಟ್ ಒಂದು ಇವೆಂಟ್ ಅಂತ ಮಾಡೋ ಸಲುವಾಗಿ ಅಲ್ಲಿದೆಲ್ಲ ಅಡ್ಡಾಡ್ತಾರೆ. ನೋಡಿರಿ ಎರಡು ಇವ್ರು ಚಂದ ರೆಡಿಯಾಗಿ ನಿಂತಾವು. ಇದು ಸ್ಕೂಲ್, ಆ್ಯಕ್ಚುಲಿ ಸ್ಕೂಲ್ ಎಂಟ್ರೆನ್ಸ್ ಇದೆ. ಅವತ್ತಿನ ದಿನ ಏನು ಕೆಲಸ ಇಲ್ಲ, ಎಲ್ಲ ಸ್ಟೂಡೆಂಟ್ಸ್ಗೆ ಇವತ್ತು ಲಾಸ್ಟ್ ಡೇ ಇರ್ತೈತಿ. ಇದು ಫೆಸ್ಟಿವಲ್ ಬಿಫೋರ್ 4 ಡೇಸೇ ಮಾಡಿಬಿಡ್ತಾರೆ. ಅಂದರೆ ಅದಾದಮೇಲೆ ಹಾಲಿಡೇ ಇರ್ತೈತೆ 10-15 ಡೇಸ್. ಸೊ ಅವತ್ತು ಎಲ್ಲರೂ ಮಸ್ತ್ ಎಂಜಾಯ್ ಮಾಡ್ತಾರೆ. ಇದೊಂದು ಇಲ್ಲಿನ ಮೇನ್ ಹಬ್ಬ ಅಂದರೆ ಇದೆ. ಆಮೇಲೆ ನೋಡಿರಿ ಇವಾಗ ರೆಡಿ ಆಗ್ಯಾರ, ಸ್ವಲ್ಪ ಟೀಚರ್ಸು ಹಿಂದೆ ಹತ್ತಿ ನಿಂತಾರೆ. ಇವು ಯಾಕೋ ಅಲ್ಲನಾಗ್ತಾ ಹೋಗಾಕೆ ಭಾಳ ಅಂದರೆ ಭಾಳ ಮಜಾ ಇರ್ತೈತೆ. ನಾವಂತರೂ ಸ್ಕೂಲ್ ಡೇಸ್ ಒಳಗೆ ಸಣ್ಣಾಗಿದ್ದಾಗ ಬಂಡಿ ನೋಡ್ತಿದ್ವಿ, ಹತ್ತಿದ್ದಿಲ್ಲ. ಆದ್ರೆ ಇಲ್ಲಿ ಜನ ಅದನ್ನು ರಿಯಲ್ ಆಗಿ ಮಾಡಿ ತೋರಿಸ್ತಾರೆ. ಐ ಥಿಂಕ್ ಅದಕ್ಕೆ ವೇಟ್ ಪರ್ಟಿಕ್ಯುಲರ್ ಇಷ್ಟು ಇರ್ಬೇಕಂತೇನೋ, 4-5 ಮಂದಿ ಹತ್ತಾರ ಅಷ್ಟು ಹೋಗಂಗಿಲ್ಲ ಅನ್ನಿಸ್ತೈತಿ. ಎಲ್ಲ ರೆಡಿಯಾಗಿ ನಿಂತಾರೆ ನೋಡ್ರಿ. ಪಕ್ಕ ಅವತ್ತಿನ ದಿನ ಹಳ್ಳಿಗತೆನೇ ಎಲ್ಲರೂ ಟಾವೆಲ್ ಗಿವೆಲ್ ಕಟ್ಕೊಂಡು ಎಕ್ಸಾಕ್ಟ್ಲಿ ಹೆಂಗೆ ಇರ್ತೈತಿ ಟ್ರೆಡಿಷ್ನಲ್ ಆಗಿ ಹಂಗೆ ಇರ್ತಾರೆ. ಲೈಫ್ ಒಳಗೆ ಎಲ್ಲನೂ ಇರಬೇಕಲ್ರಿ, ಬರೀ ಓದೋದು ಸ್ಕೂಲ್ ಅಂದರೆ ಬರೀ ಓದೋದಲ್ಲ, ಬರೀ ಕಲಿಸೋದಲ್ಲ, ಎಲ್ಲರೂ ಹ್ಯೂಮನ್ ಬೀಯಿಂಗ. ಸೊ ಎಲ್ಲ ಆ್ಯಕ್ಟಿವಿಟೀಸು ಇರಬೇಕು. ನನಗಂತರೂ ಈ ಥರ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇರೋದು ಇಷ್ಟ ಆಗ್ತೈತಿ. ಯಾಕಂದರೆ ಓದೋದು ಒಂದು ಇದು ಮೇನ್ ಇದು ಪರ್ಪಸ್. ಬಟ್ ಹಂಗಂತ ಅದು ಕಂಪ್ಲೀಟ್ ಆಗಬಾರ್ದು, 100% ಅದಕ್ಕೆ ಅಂತ ಇರಬಾರ್ದು. ಹೀಗೆಲ್ಲ ಸೆಲೆಬ್ರೇಷನ್ ಇರೋದ್ರಿಂದ ಮೂಡು ರಿಫ್ರೆಶ್ ಆಗ್ತೈತಿ. ಆಮೇಲೆ ಮಕ್ಳಿಗೂ ಒಂಥರ ಚೇಂಜ್ ಇರ್ತೈತಿ. ಇಲ್ಲ ಅವರು ಒಳ್ಳೆ ಮಷಿನ್ ಇದು ರೋಬೋಟ್ ಗತೆ ದಿನ ರೆಡಿ ಆಗೋದು, ಹೋಗೋದು, ಕಲಿಯೋದು, ಬರೋದು, ಮತ್ತು ಮನೆಯೊಳಗೆ ಹೋಮ್ವರ್ಕ್ ಮಾಡೋದು, ಇದ್ರೆ ಬೋರ್ ಆಗ್ತೈತಿ. ಇದೊಂಥರ ಮಸ್ತ್ ಅನ್ನಿಸ್ತೈತಿ. ಇವು ನಮ್ಮ ಕಡೆಗತೆ ಇದು ಇರೋಂಗಿಲ್ಲ. ಇಲ್ಲಿ ಎತ್ತು ಭಾಳ ಹೆವಿ ಇರ್ತಾವೆ, ಎತ್ತರ ಇರ್ತಾವೆ. ಸ್ವಲ್ಪ ಇವು ಹತ್ತಾಕೂ ಕಷ್ಟ ಆಗ್ತೈತೆ. ನಮ್ಮ ಕಡೆ ಒಂದು ಸ್ವಲ್ಪ ಹಿಂದೆ ಬಂಡಿ ಗಿಡ್ಡ ಇರ್ತೈತಿ, ಅಂದ್ರೆ ಆರಾಮಾಗಿ ಹತ್ಬೋದು. ಇದು ನೋಡಿರಿ ಕೋಲಾಟ ಆಡಾಕ್ತಾರೆ ಎಲ್ಲರೂ. ಅದು ಬೋಗಿ ಅಂತ ಏನು ತೋರಿಸಿದ್ನಲ್ಲ ನಾ ಕಾಮನ್ಗತೆ, ಅದನ್ನು ಹೊರಗೆ ಇದು ಮಾಡಿರ್ತಾರಲ್ಲ, ಅಗ್ನಿ ಸ್ಪರ್ಶ ಮಾಡಿರ್ತಾರಲ್ಲ, ಅದರದ್ದು ಸುತ್ತನೇ ಚೆಂದಂಗೆ ಕೋಲಾಟ ಆಡ್ತಾರೆ. ಇಲ್ಲಿ ಟೀಚರ್ಸು ಅಷ್ಟೆ ಎಲ್ಲನೂ ಎಂಜಾಯ್ ಮಾಡ್ತಾರೆ. ನಿಯರ್ಲಿ ಒಂದು 15-20 ಅದಾರ ಸ್ಟಾಫ್. ಅದರೊಳಗೆ ಲೇಡೀಸು ಜಾಸ್ತಿ ಇದ್ದಾರೆ. ಸೊ ಎಲ್ಲ ಹಬ್ಬಕ್ಕೂ ಚೆಂದಾಗಿ ರೆಡಿಯಾಗಿ ಕೋಲಾಟದು ಆಡಿ ಮಜಾ ಮಾಡ್ತಾರೆ ನೋಡಿರಿ. ಆಮೇಲೆ ಮುಂದೆ ಬಾಳೆಗೊನೆ ಹಾಕ್ಯಾರ, ಮಾವಿನ ತೊಳೆಲ್ಲಿ ಹಾಕ್ಯಾರ, ಆಮೇಲೆ ಕಬ್ಬಿನ ಗಳ ಹಾಕ್ಯಾರ. ನೀವೊಳಗಿದ್ದೆ. ಆಮೇಲೆ ಹುಡುಗಿಯರಿಗೆಲ್ಲ ಸಣ್ಣ ಮಕ್ಳಿಗೆ ಹೇಳಿರ್ತಾರೆ ಕೋಲ್ ತೊಗೊಂಡು ಬರ್ರಿ ಕೋಲಾಟ ಆಡೋಕ್ಕಂತಂದು. ಟೀಚರ್ಸು ತಂದಿರ್ತಾರೆ, ಎಲ್ಲರೂ ಆಡ್ತಾರೆ. ಅವ್ರದ್ದೊಂದು ಗ್ರೂಪ್ ವೈಸ್, ಕ್ಲಾಸ್ ವೈಸ್ ಅವ್ರು ಆಡ್ತಾರೆ ಮಕ್ಕಳು. ಇದು ನೋಡಿರಿ ಎಂಟ್ರೆನ್ಸಿಗೆಲ್ಲ ಎಷ್ಟು ಚಂದ ಮಾಡ್ಯಾರ. ನೋಡಿರಿ ಹೂವಿಂದ ಇದು ಕಟ್ಟ್ಯಾರ. ಆಮೇಲೆ ಇಲ್ಲಿ ಏನೋ ಸ್ಕೂಲ್ದು ಇವೆಂಟ್ ಇರ್ತಾವಲ್ಲ, ಅವನ್ನ ಎಂಟ್ರೆನ್ಸ್ ಒಳಗೆ ಬಂತದ್ದು ಏನೇನು ಇವೆಂಟ್ಸ್ ಇದಾವೆ ಎಲ್ಲನೂ ಹಾಕಿರ್ತಾರೆ. ಈ ಸತಿ ಜನವರಿ 26 ಐತಿ. ಆಮೇಲೆ ಮೇನ್ ಸಂಕ್ರಾಂತಿ ಐತಿ. ಸಂಕ್ರಾಂತಿ ಒಳಗೆ ಏನೇನು ಇವೆಂಟ್ಸ್ ಅದಾವೆ, ಕೋಳಿ ಜಗಳ, ಆಮೇಲೆ ಭೋಗಿ, ಆಮೇಲೆ ಮಕ್ಕಳು ಆಟ ಆಡೋದು, ಆಮೇಲೆ ಅದು ಪೊಂಗಲ್ ಮಾಡೋದು, ಅದೆಲ್ಲನೂ ಡ್ರಾಯಿಂಗ್ ಮಾಡಿ ನೀಟಾಗಿ ಹಾಕಿರ್ತಾರೆ. ಲಾಸ್ಟ್ ಮಂತ್ ಕ್ರಿಸ್ಮಸ್ಸು ನ್ಯೂ ಇಯರ್ದು ಹಾಕಿದ್ರೆ ಸಾಂತಾ ಕ್ಲಾಸ್ದು ಆಲ್ರೆಡಿ ನಾನು ಶೇರ್ ಮಾಡೀನಿ. ಇದು ಮಕ್ಕಳಿಗೆ ಈ ಥರ ಕುಂಡ್ರಿಸಿ, ಇವು ಸಣ್ಣ ಇರ್ತಾವಲ್ಲ ರೀ, ಭಾಳ ಸಣ್ಣ LKG UKG ಇವಕ್ಕೆಲ್ಲ ಹೊರಗೆಲ್ಲ ಡಿಸ್ಟರ್ಬ್ ಆಗ್ತೈತಂತ ಇಲ್ಲೇ ಕೂತು ಇವಕ್ಕೊಂದು ಸ್ವಲ್ಪ ಎಲ್ಲ ವಿಶ್ ಮಾಡಿ, ತಲೆ ಮೇಲೆಲ್ಲ ಹೂವಿನ ತಪ್ಪಲ ಅದು ಹಾಕಿ ಅವಕ್ಕೆ ಸೆಲೆಬ್ರೇಷನ್ ಮಾಡಿ ಇಲ್ಲೇ ಆಟ ಆಡಿಸ್ತಾರೆ ಅವ್ರಿಗೆ ಕಂಪೌಂಡ್ ಒಳಗೆ. ಟೀಚರ್ಸ್ ಎಲ್ಲ ಹೊರಗೆ ಹೋಗ್ತಾರೆ. ಇಲ್ಲಿ ನೋಡಿರಿ ಪೊಂಗಲ್ ಮಾಡಾಕ್ತಾರೆ.
ಆಮೇಲೆ ಇಲ್ಲಿ ಏನೇನು ಈಗ ನೋಡ್ರಿ ಇದೇಗ ನಾನು ಎತ್ತು ತೋರಿಸಿದ್ನಲ್ಲ, ಇಲ್ಲಿ ಅದು ಎತ್ತನ್ನು ಕರ್ಕೊಂಡು ಬಾರಿಸ್ಕೋತ ಎಲ್ಲ ಬರ್ತಾರಲ್ಲ ಅವ್ರು ಇರ್ತಾರೆ. ಆಮೇಲೆ ಇದೊಂದು ಗುಂಡಿ ರೆಡಿ ಮಾಡಿಟ್ಟಾರೆ ನೋಡ್ರಿ ಮಣ್ಣಿನ ಗಡಿಗೆ. ಅದು ಹೊರಗೆ ಪೊಂಗಲ್ ಮಾಡೋದು ತೋರಿಸಿದ್ನಲ್ಲ ಅದು, ಆಮೇಲೆ ಬೋಗಿ ಮಾಡೋದಿತ್ತು. ಆಮೇಲೆ ಕೋಳಿ ಜಗಳದ ಕೋಳಿ ಸ್ಟ್ಯಾಚ್ಯೂ ಇದ್ದಾವೆ. ಇದು ಹುಡುಗರು ಫೋಟೋ ಸೆಷನ್ ಸಲುವಾಗಿ ಅಲ್ಲೆಲ್ಲರೂ ಮತ್ತು ಮಕ್ಕಳನ್ನ ಕರ್ಕೊಂಡು ಫೋಟೋ ತಕ್ಕೊತಿರ್ತಾರೆ. ಅವು ಸ್ವಲ್ಪ ಗಾಳಿಗೆಲ್ಲ ಆ ಕಡೆ ಈ ಕಡೆ ಆಗ್ಯಾವ. ಪೇರೆಂಟ್ಸೂ ಭಾಳ ಒಳಗೆ ಹೋದ್ರೆ ಅವೆಲ್ಲ ಇದಾಗ್ಬಿಡ್ತಾವೆ ನೋಡ್ರಿ. ಸಣ್ಣ ಮಕ್ಕಳು ಚೆಂದಂಗೆ ಇದು ಹಾಕ್ಕೊಂಡು ಬಂದಾವೆ, ಟ್ರೆಡಿಷ್ನಲ್ ಸಾರಿ ಲಂಗ ಬ್ಲೌಸು ಅದು. ಆಮೇಲೆ ಇದೊಂಥರ ಗುಡ್ಸಲ್ಗತ್ತೆ ಇದು ಮಾಡ್ಯಾರ. ಗಾಳಿಪಟ ಐತಿ. ಆಮೇಲೆ ನಾ ಹೇಳಿದ್ನಲ್ಲ ಇಲ್ಲಿ ಭತ್ತ ಸುಗ್ಗಿ ಐತಿ, ಭತ್ತದ ಇದು ಕಟ್ಟ್ಯಾರ ತೆನಿ. ಆಮೇಲೆ ಗಾಳಿಪಟ ಅದಾವು. ಹುಡುಗರಿಗೆಲ್ಲ ಗಾಳಿಪಟ ಹೇಳಿರ್ತಾರೆ, ಸೊ ಹುಡುಗರು ಗಾಳಿಪಟ ತಂದಿರ್ತಾರೆ. ಇಲ್ಲಿ ತುಳಸಿ ಗಿಡಕ್ಕೂ ಎಲ್ಲ ಪೂಜೆ ಮಾಡಿರ್ತಾರೆ. ಚಂದ ರಂಗೋಲಿ ಹಾಕ್ಯಾರ ನೋಡ್ರಿ. ಆಮೇಲೆ ಇಲ್ಲಿ ಇದು ಕ್ಯಾಸ್ಟ್ ಅಂತಿಲ್ಲ, ಈಗ ಹಿಂದೂದು ಇದು ಸಂಕ್ರಾಂತಿ ಬಂದರೂ ಹಿಂಗೆ ಮಾಡಿದರು. ಮೊನ್ನೆ ಕ್ರಿಸ್ಮಸ್ ಬಂತು, ಅದನ್ನೂ ಹಂಗೆ ಮಾಡಿದ್ರೆ. ಒಟ್ಟು ಎಲ್ಲ ಫೆಸ್ಟಿವಲ್ಲು ಎಲ್ಲರಿಗೂ ತಿಳಿಬೇಕಂತಂದು ಇದು ಮಾಡ್ತಾರೆ. ಇದು ನೋಡ್ರಿ ಪೊಂಗಲ್ ಒಳಗೆ ರೈಸ್ ಮತ್ತು ಇದು ಹಾಕಿರ್ತಾರೆ, ಸ್ವಲ್ಪ ಬ್ಯಾಳೆ, ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಸಕ್ಕರೆ ಎಲ್ಲ ಹಾಕ್ತಾರೆ, ಸ್ವಲ್ಪ ತುಪ್ಪ ಹಾಕಿರ್ತಾರೆ. ಇದು ಒಂಥರ ಪಾಯಸದ ಗತೆನೂ ಇರ್ತೈತಿ, ಸ್ವಲ್ಪ ಗಟ್ಟಿ ಇರ್ತೈತಿ. ಆಮೇಲೆ ಆ ರೈಸ್ದು ಇರ್ತೈತಿ. ಪಾಯಸ ಅಂದ್ರೆ ಒಂದು ಸ್ವಲ್ಪ ನೀರು ಇರ್ತೈತಿ, ಅದು ಭಾಳ ತಿನ್ನೋಕ್ಕಾಗಲ್ಲ. ಇದು ಚಲೋ ತಿನ್ಬೋದು, ಹೊಟ್ಟೆ ತುಂಬಾ ತಿನ್ಬೋದು. ಇಲ್ಲಿ ನೋಡ್ರಿ ಎಷ್ಟು ಚೆಂದಂಗೆ ಕೋಲಾಟ ಆಡಾಕ್ತಾರೆ ಎಲ್ಲ ಟೀಚರ್ಸ್. ಎಲ್ಲರೂ ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ಚೆಂದಾಗಿ ಹೋಗಿ ಹಾಕ್ಕೊಂಡು ಚಲೋ ತಂಗಿ ರೆಡಿಯಾಗಿ ಬಂದಿರ್ತಾರೆ. ನೋಡೋಕೆ ನನಗಂತೂ ಭಾಳ ಇದು ಅನಿಸ್ತೈತೆ. ನಾವು ಇರೋದು ಆ್ಯಕ್ಚುಲಿ ಇದು ಟೌನ್, ಅಂಥ ದೊಡ್ಡ ಸಿಟಿ ಅಲ್ಲ, ಪೂರ ಹಳ್ಳಿನೂ ಅಲ್ಲ. ಬಟ್ ಎಲ್ಲರೂ ಚೆಂದಂಗೆ ಎಲ್ಲನೂ ಎಂಜಾಯ್ ಮಾಡ್ತಾರೆ. ಸ್ಪೆಷಲಿ ನಾವಂತರೂ ಬೇರೆ ಕಡೆಯವ್ರಂತ ನಮ್ಗೆ ಅಷ್ಟು ಲೋಕಲೈಟ್ಸ್ ಗೊತ್ತೂ ಇಲ್ಲ, ನಮ್ಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ತೈತಿ. ನಾವು ಹಿಂಗೆ ಸ್ಕೂಲ್ ಒಳಗಂದ್ರೆ ಜನ್ರಲ್ ಆಗಿ ಹೋಗ್ಬೋದಲ್ಲ, ಚಂದ ಎಂಜಾಯ್ ಮಾಡ್ತಾರೆ. ಆಮೇಲೆ ಪೇರೆಂಟ್ಸ್ದು ಎಷ್ಟೊಂದು ಇವೆಂಟ್ಸ್ ಇರ್ತಾವೆ, ಆವಾಗ ನಾವು ಭಾಳ ಎಂಜಾಯ್ ಮಾಡ್ತೇವೆ. ಟ್ವಿನ್ ಡ್ರೆಸ್ಸಿಂಗು ಅದು ಇದು ಅಂತಂದು. ಇದು ಪೊಂಗಲ್ ಅವ್ರು ಮೇನ್ ಬಂದು ಫಸ್ಟ್ ಸ್ಟಾರ್ಟ್ ಮಾಡಿ ಹೋಗಿರ್ತಾರೆ. ಆಮೇಲೆ ಅಲ್ಲಿ ಇರೋ ಆಯಾಗಳದು ಎಲ್ಲ ಅದನ್ನು ಕರೆಕ್ಟಾಗಿ ನೋಡ್ಕೊಂಡಿರ್ತಾರೆ. ಯಾಕಂದ್ರೆ ಒಂದು 10 kg ಮ್ಯಾಲೆ ಇರ್ಬೋದು ಅನ್ನಿಸ್ತೈತೆ ರೈಸ್. ಇದು ನೋಡ್ರಿ ಚೆನ್ನಾಗಿ ಇದು ಮಾಡ್ಯಾರ. ಎಲ್ಲ ಕಡೆ ಫ್ಲವರ್ ಇವತ್ತು. ಇದು ಒಳಗಿನ ಸ್ಕೂಲ್ ಇದು ಆ್ಯಕ್ಚುಲಿ. ಇಲ್ಲೆಲ್ಲ ಕ್ಲಾಸ್ ರೂಮ್ಸ್ ಅದಾವೆ. ಇವೆಲ್ಲ LKG UKG ಹುಡುಗರು. ಆಮೇಲೆ ಇಲ್ಲಿ ನೋಡ್ರಿ ಇದು ಪೊಂಗಲ್ದು ಅಂದ್ರೆ ಸಂಕ್ರಾಂತಿದು ಏನೇನು ಅದಾವಲ್ಲ ಇವೆಂಟ್ಸ್, ಇಲ್ಲಿ ಒಂದು ಸತಿ ಎಲ್ಲ ಸ್ಟಿಕ್ಕರ್ ಹಚ್ಚಿರ್ತಾರೆ. ಇವನು ಒಂದು ಪಾಪ ಒಂದು ವಾರ ಗಂಟ್ಲೆ ಕುಂತು ಎಲ್ಲ ಮಾಡಿರ್ತಾರೆ ಟೀಚರ್ಸ್. ಇವತ್ತು ಹುಡುಗರ್ದೆಲ್ಲ ಇದೇ ಕೆಲಸ, ಬರೀ ಆ ಡ್ಯಾನ್ಸ್ ಮಾಡೋದು. ನೋಡ್ರಿ ಎಷ್ಟು ಚಂದ ಮಾಡತ್ತಾರೆ. ಇದು ಮ್ಯಾಲಿನ ವ್ಯೂ ಐತಿ. ಇದಾಗೆಲ್ಲ ನಾವೆಲ್ಲ ಕೆಳಗೊತ್ಕೊಂಡಿದ್ವಿ. ಇದು ಮ್ಯಾಲಿಂದ ಇದೈತಿ. ಅದ ಭೋಗಿ ಅವತ್ತು ಡ್ಯಾನ್ಸ್ ಮಾಡತ್ತಿದ್ರಲ್ಲ ನಿಮ್ಮ ಟೀಚರ್ಗಳೆಲ್ಲ. ಮಮ್ಮು ಇಲ್ಲ, ಹೊರಗೆ ಮಾಡತ್ತಿದ್ರಲ್ಲ ಅದು. ಇಲ್ಲಿ ಟೀಚರ್ಗಳು ಮತ್ತೊಂದು ರೌಂಡು ಒಳಗೆ ಮಾಡಾಕ್ತಾರೆ ಈಗ ಮಕ್ಕಳ ಜೋಡಿ. ಆಮೇಲೆ ಇಲ್ಲಿ ಯಾರು ಇದು ಮಾಡ್ಕೊಳಂಗಿಲ್ಲ, ಬಿಂದಾಸ್ ಇರ್ತಾರೆ, ಯಾರು ಏನು ಇದು ಮಾಡಲ್ಲ. ಎಲ್ಲರೂ ಚಲೋ ಡ್ಯಾನ್ಸ್ ಮಾಡೋದು, ಎಲ್ಲರೂ ಎಂಜಾಯ್ ಮಾಡೋದು, ಚಂದ ರೆಡಿ ಆಗೋದು. ಯಾಕಂದರೆ ಹೆಂಗಸರಿಗೆ ಸ್ಪೆಷಲಿ ಮದ್ವೆ ಆದಮೇಲೆ ಏನೋ ಒಂಥರ ಎಲ್ಲನೂ ಮಿಸ್ ಆದಂಗೆ ಅನ್ನಿಸ್ತಿರ್ತೈತಿ. ಬಟ್ ಹಿಂಗೆ ಸ್ಕೂಲ್ ಟೀಚರು ಅಥವಾ ಈ ಥರ ಇವೆಲ್ಲ ಇವೆಂಟ್ಸ್ ಅರೇಂಜ್ ಮಾಡಿದರೆ ಎಲ್ಲರಿಗೂ ಒಂಥರ ರಿಫ್ರೆಶಿಂಗ್ ಇರ್ತೈತಿ. ಭಾಳ ಖುಷಿ ಅಂದರೆ ಖುಷಿ ಅನಿಸ್ತೈತಿ. ಅದೇ ಖುಷಿ ಒಳಗೆ ಮತ್ತು ಒಂದು ತಿಂಗಳು ಹೋಗ್ತೈತಿ. ಸೊ ನನಗಂತೂ ಭಾಳ ಇಷ್ಟ ಆಗ್ತೈತಿ. ಇಲ್ಲಾಂದ್ರೆ ಪಾಪ ಎಲ್ಲ ಹೆಣ್ಮಕ್ಳು ಬರೀ ಮನೆ ಕೆಲಸ ಮಕ್ಕಳು ಇದೇ ಆಗಿರ್ತೈತಿ. ಅವ್ರಿಗೆ ಅಂತಂದು ಇದನ್ನು ಇರೋಂಗಿಲ್ಲ. ಟಿ ವಿ ನೋಡೋದು ಒಂದೇ ಆಗ್ತೈತೆ ಹೊರತು ಅದ್ರೊಳಗಿಂದ ಯಾವುದೂ ಇವೆಂಟ್ಸ್. ಬಟ್ ನಾವು ಖುದ್ದು ಹೊರಗೆ ಹೋಗಿ ಡ್ಯಾನ್ಸ್ ಮಾಡಿದಾಗ ಖುಷಿ ಏನು ಸಿಗ್ತೈತಲ್ಲ, ಅದು ಭಾಳ ಮಸ್ತ್ ಇರ್ತೈತಿ. ಸ್ವಲ್ಪ ಹೊತ್ತು ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ. ಪರ್ಸ್ನಲಿ ಫೀಲ್ ಮಾಡ್ತೇನೆ ಹಂಗಂತರೂ. ನನಗೆ ಹೊರಗೆ ಹೋಗಿ ಅಂದ್ರೆ ರೋಡ್ ಮ್ಯಾಲೆ ಬಿಂದಾಸಾಗಿ ಹೊರಗೆ ಔಟ್ಸೈಡ್ ಎಲ್ಲರ ಮುಂದೆ ಡ್ಯಾನ್ಸ್ ಮಾಡ್ಬೇಕು, ಮಸ್ತ್ ಅನ್ನಿಸ್ತೈತಿ.
ಅದೊಂಥರ ನಮ್ಮಷ್ಟಕ್ಕೆ ನಾವು ನಮ್ಮ ಜೋಡಿ ನಾವು ಮಾತಾಡ್ಕೊಂಡಂಗೆ ಅನ್ನಿಸ್ತೈತಿ. ನಮ್ಮ ಒಳಗಿನ ಖುಷಿ ನಾವು ಹೊರಗೆ ಹಾಕ್ದಂಗೆ ಅನ್ನಿಸ್ತೈತಿ. ಬರೀ ನಾವೇನೋ ಒಂದು ರೆಡಿಯಾಗಿ ಮೇಕಪ್ ಮಾಡಿಕೊಂಡು ಎಲ್ಲ ಪಾರ್ಲರ್ಗೆ ಹೋದರೂ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್, ನನಗೆ ನಾವೆಲ್ಲ ಸೇರಂಗಿಲ್ಲ, ಯಾರೋ ನಮ್ಮನ್ನು ನೋಡಿ ಚಂದದಿ ಅನ್ನೋದು. ನಾವು ಖುಷಿ ಇರಬೇಕಂದ್ರೆ ಮಸ್ತಂಗೆ ಡ್ಯಾನ್ಸ್ ಗೀನ್ಸ್ ಮಾಡ್ಕೋತಿರ್ಬೇಕಪ್ಪ. ಹಾಡೋರಿದ್ರೆ ಹಾಡಬೇಕು. ಬಟ್ ಡ್ಯಾನ್ಸ್ ಅಂತೂ ಟ್ರೈ ಮಾಡ್ಬೋದು. ಹಾಡೋಕೆ ಇದಾಗ್ತೈತೆ ಇಲ್ಲ, ಎಲ್ಲರಿಗೂ ಅದು ಸೂರು ಬರೋಂಗಿಲ್ಲ. ನಾವು ಈ ಸ್ಕೂಲೊಳಗೆ ನಾವು ಹೋದರೂ ಅಷ್ಟೇ, ಏನೋ ಸ್ಪೋರ್ಟ್ಸ್ ಡೇ ಇರ್ತಾವೆ, ಅವು ಇವು ಇರ್ತಾವಲ್ಲ, ಪೇರೆಂಟ್ಸ್ಗಂತನೂ ಅವರು ಒಂದು ಸ್ವಲ್ಪ ಟೈಮ್ ಕೊಟ್ಟೇ ಬಿಡ್ತಾರೆ. ಆಟ ಆಡೋಕ್ಕಾಯ್ತು, ಬೇರೆ ಏನಾರ ಇದ್ದರೆ ಡ್ಯಾನ್ಸ್ ಮಾಡೋಕೆ ನಾವು ಭಾಳ ಎಂಜಾಯ್ ಮಾಡ್ತೀವಿ ಈ ಸ್ಕೂಲೊಳಗೆ ಆ್ಯಸ್ ಎ ಪೇರೆಂಟ್. ಆಮೇಲೆ ಮಾಸ್ಟರ್ ಶೆಫ್ ಎಲ್ಲ ಇಟ್ಟಿರ್ತಾರೆ. ನೆಕ್ಸ್ಟ್ ಐ ಥಿಂಕ್ ಅದೇ ಇರ್ಬೋದು ಇವೆಂಟ್ ಈ ಸ್ಕೂಲ್ದು. ಲಾಸ್ಟ್ ಟೈಮ್ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ, ಬಟ್ ಅವಾಗ ನನಗೆ ಯೂಟ್ಯೂಬ್ ಒಳಗೆ ನನ್ನ ಚಾನಲ್ ಇರಲಿಲ್ಲ. ನಾ ಏನು ಅಷ್ಟು ಇನ್ನೂ ಗೊತ್ತಿರಲಿಲ್ಲ ನಂಗೆ ಯೂಟ್ಯೂಬ್ ಬಗ್ಗೆ ಅಷ್ಟೇ. ಫುಲ್ ಡೇ ಇದೇ ಇರ್ತೈತಿ ಇವ್ರದ್ದು, ಡ್ಯಾನ್ಸ್ ಮಾಡೋದು, ಆಮೇಲೆ ಸ್ವೀಟ್ ತಿನ್ನೋದು. ಮಕ್ಳಿಗೂ ಹೇಳಿರ್ತಾರೆ ಬರುವಾಗ ಎಲ್ಲರೂ ಸ್ವೀಟ್ಸ್ ತೊಗೊಂಡು ಬರ್ರಿ, ಆಮೇಲೆ ಫ್ಲವರ್ ತೊಗೊಂಡು ಬರ್ರಿ ಅಂತಂದು. ಸಾಕು ಅನಿಸೋದೇ ಇಲ್ಲ ಅನಿಸುತ್ತೆ ಕರೆನ, ಎಷ್ಟು ಮಾಡಿದ್ರು. ಯಾಕಂದರೆ ಪಾಪ ಒಂಥರ ಟಯರ್ಡ್ ಆಗಿಬಿಟ್ಟಿರ್ತಾರೆ, ಮೆಂಟಲಿ ಜಿಡ್ ಹಿಡ್ದಂಗೆ ಆಗ್ಬಿಟ್ಟಿರ್ತೈತೆ ಹೆಂಗಸ್ರಿಗಂತೂ. ಅದ್ರಾಗ ವರ್ಕಿಂಗ್ ವುಮನ್ ಇದ್ರಂತೂ ಡಬಲ್ ಡ್ಯೂಟಿ ಆ ಕಡೆ ಈ ಕಡೆ, ಅವ್ರಿಗಿನ್ನ ಪಾಪ ಇದು ಇರ್ತೈತಿ. ಯಾರು ದಪ್ಪದೀವಿಲ್ಲ, ತೆಳ್ಳಗದೀವಿಲ್ಲ, ಕಪ್ಪಿದೀವಿಲ್ಲ, ವೈಟ್ ಇದೀವಿಲ್ಲ, ಎಲ್ಲರೂ ಈಕ್ವಲಾಗಿ ಖುಷಿಯಲ್ಲೇ ಡ್ಯಾನ್ಸ್ ಮಾಡ್ತಾರೆ. ಖುಷಿ ಪಡೋಕೆ ಯಾವುದೇನು ರೀ ಬ್ಯೂಟಿ ಏನು ಇದೂ ಇಲ್ಲ, ಚಂದ ಇದ್ದವ್ರು ಅಷ್ಟೇ ಮಾಡ್ಬೇಕಂತಿಲ್ಲ, ಏನಿಲ್ಲ. ಸೊ ಡಲ್ಲ ಏನಂತಾರೆ, ನನಗೆ ಫಿನಿಶ್ ಆಗಿಟ್ರಿ ಈಗೆಲ್ಲ ಹೋಗ್ರಿ ಅಂದರೆ ಆಮೇಲೆ ಬೇರೆ ಬಂದು ಹೆಂಗಿರ್ತಾರೆ ಕ್ರಿಸ್ಮಸ್ ಆಗ ಏನು ಹೇಳ್ತಿದ್ರೆ, ಕ್ರಿಸ್ಮಸ್ ಆಗು ವಿಶ್ ಹ್ಯಾಪಿ ನ್ಯೂ ಇಯರ್ ಎಲ್ಲರೂ ಅಲ್ಲಿ ಫೋಟೋ ತೆಗೆದ್ರು, ಮತ್ತೇನು ಅಲ್ಲಿ ಚಾಕ್ಲೇಟ್ ಕೊಟ್ಟರು, ಡ್ಯಾನ್ಸ್ ಮಾಡಿದ್ರೆ ಡ್ಯಾನ್ಸ್ ಮಾಡಿದ್ರು. ಮತ್ತು ಮಮ್ಮಿ ಇಟ್ಟಲ್ಲೆಲ್ಲ ಆಡೋಕ್ಕೆ, ಅಲ್ಲಿ ಟೀಚರು ಫೋಟೋ ತರತ್ತಿರಲು. ಮತ್ತು ಟಿ ವಿ ತೋರಿಸಿದ್ರ, ಓಕೆ. ಮತ್ತು ಕನ್ನಡಗ ಸಂಕ್ರಾಂತಿ ಪೊಂಗಲ್ ಐತಿ, ಸಂಕ್ರಾಂತಿ ಐತಿ, ಜೋರು ಮಾತಾಡ, ಜೋರು ಮಾತಾಡ, ಸಂಕ್ರಾಂತಿ ಐತಿ ಇವತ್ತು. ಮತ್ತೇನು ಕನ್ನಡಗ ಫ್ಲವರ್ ಹಾಕ್ಕೊಂಡಿದ್ರು, ಅಂಬ ಬಂದಿದ್ದು, ಅಂಬ ಬಂದರು, ಮೇರ ಮತ್ತದು ಹ್ಯಾಪಿ ನ್ಯೂ ಇಯರ್. ಆಮೇಲೆ ನೋಡ್ರಿ ಎಲ್ಲ ಕ್ಲಾಸ್ ವೈಸ್ ಹುಡುಗರೆಲ್ಲ ಬಂದು ಇದ್ರ ಮುಂದೆಲ್ಲ ತೊಗೋತಾರೆ. ಇದು ನೋಡ್ರಿ ನನಗೆ ಇದು ಕೊಲೆ ಬಸವ ಕರೆಕ್ಟ್, ಅದನ್ನು ಕರ್ಕೊಂಬಂದಿರ್ತಾರೆ. ಆಮೇಲೆ ಎಲ್ಲ ಕ್ಲಾಸ್ ವೈಸ್ ಮಕ್ಕಳದು ಆ ಟೀಚರ್ಸ್ ಜೋಡಿ ಎಲ್ಲ ಕಡೆ ನಿಂತು ಫೋಟೋ ತಕ್ಕೋತಾರೆ. ಆಮೇಲೆ ನಮಗೆ ಗ್ರೂಪ್ ಇರ್ತಾವೆ, ಗ್ರೂಪ್ ಒಳಗೆಲ್ಲ ಹಾಕ್ತಾರೆ. ನೋಡ್ರಿ ಭಾಳ ಚಂದ ಮಾಡ್ಯಾರ. ಇದ್ರೊಳಗೆ ಮತ್ತೊಂದು ವಿಶೇಷ ಅಂದರೆ ಎವ್ರಿ ಇಯರ್ ಇದು ಹಬ್ಬ ಇರ್ತದೆ ಕರೆ, ಆದ್ರೆ ಅದ್ರದ್ದಷ್ಟು ಖುಷಿಲೇನೆ ಎವ್ರಿ ಇಯರ್ ಇದು ಮಾಡ್ತಾರೆ ಎಲ್ಲರೂ. ಆಮೇಲೆ ಮಕ್ಕಳು ಅಷ್ಟೇ ಎಂಜಾಯ್ ಮಾಡ್ತಾರೆ. ಮಕ್ಕಳು ನೋಡ್ರಿ ಇವೆಲ್ಲ ಮಕ್ಕಳು ಕೋಲಾಟ ಆಡಕತ್ತಾವ. ಅವ್ರವ್ರ ಕ್ಲಾಸ್ ವೈಸ್ದು ಸಪ್ರೇಟ್ ಮೊದಲೇ ಪ್ರಾಕ್ಟೀಸ್ ಮಾಡಿಸಿರ್ತಾರೆ ಅವರು, ಒಂದು ವಾರ 15 ದಿನ ಹಂಗೆ. ಲಾಸ್ಟಿಗೆ ಕ್ಲಾಸ್ ಅವರ್ಸ್ ಮುಗಿದ್ಮೇಲೆ ಒಂದು ಹಾಫ್ ಆ್ಯನ್ ಅವರ್ ಹಂಗೆ. ಇವು ಸ್ವಲ್ಪ ದೊಡ್ಡ ಹುಡುಗ, ಇವು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್. ಇವೆಲ್ಲ ಸ್ಕೂಲ್ ಟೀಚರ್ ಸ್ಟಾಫ್, ಇದು ಲೇಡಿ ಸ್ಟಾಫ್. ಇದು ಪೊಂಗಲ್ದು ಫಸ್ಟ್ ಗುಂಡಿ ಇಟ್ಟಿದ್ದು ಮಾಡ್ತಾರಲ್ಲ, ಸ್ಟಾರ್ಟ್ ಮಾಡೋದದು. ಆಮೇಲೆ ಈ ಟೀಚರ್ಸ್ ಒಳಗೂ ಅಷ್ಟೇ ಭಾಳ ಯೂನಿಟಿ ಐತಿ. ಎಲ್ಲರೂ ಸೇರಿ ಮನೆಯೊಳಗೆ ಹೆಂಗೆ ಹಬ್ಬ ಮಾಡ್ತೀವಿ ಹಂಗೆ ಮಾಡ್ತಾರೆ. ನಿಂದು ಅಂದ್ಕೊಂಡು ಯಾರ್ದು ಈಗೋ ಅದು ಇದು ಇರೋಂಗಿಲ್ಲ. ಎಲ್ಲರೂ ಖುಷಿಲೇ
ಎಲ್ಲರೂ ಮಿಂಗಲ್ ಆಗಿ ಚೆಂದಂಗೆ ಹಬ್ಬ ಮಾಡ್ತಾರೆ. ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಇವು ದೊಡ್ಡ ಹುಡುಗಿಯರು ಸ್ವಲ್ಪ 4ನೇತೆ 5ನೇತೆ ಎಲ್ಲ ಅದಾವು. ಇವು ಹುಡುಗಿಯರು ಕೋಲಾಟ ಎಲ್ಲ ಆಡ್ತಾರೆ. ಮೊದಲ ಪ್ರಾಕ್ಟೀಸ್ ಮಾಡಿ ಚೆಂದಂಗೆ ಅವ್ರಿಗೆ ಒಂದೊಂದು ಪರ್ಟಿಕ್ಯುಲರ್ ಸಾಂಗ್ ಇರ್ತಾವೆ, ಅದ್ರ ಮೇಲೆ ಮಾಡ್ತಾರೆ. ನಾನು ಆ್ಯಕ್ಚುಲಿ ಸಾಂಗ್ ಹಾಕ್ಬೇಕು ಅಂದ್ಕೊಂಡೆ, ಬಟ್ ಕಾಪಿರೈಟ್ ಇಶ್ಯೂ ಐತಂತ ನಾನು ಹಾಕಕ್ಕೆ ಹೋಗಲಿಲ್ಲ. ಇದು ಕ್ಲಾಸ್ ವೈಸ್ ಹುಡುಗರೆಲ್ಲ ಇಲ್ಲಿ ಗುಡ್ಸಿಲ್ದದು ಫಸ್ಟ್ ತೋರಿಸಿದ್ನೆಲ್ಲ ಅದ್ರದ್ದು ಸುತ್ತ ಫೋಟೋ ತೆಗೆಸ್ಕೋತಾರೆ. ಆಮೇಲೆ ಇದು ಅಕೌಂಟ್ಸು ಮತ್ತು ಹೈಸ್ಕೂಲ್ ಸ್ಟಾಫು, ಜೇನ್ ಸ್ಟಾಫ್ ಎಲ್ಲ ಇವು ನೋಡ್ರಿ. ಇಲ್ಲಿ ಏನೇನು ಡೈಗ್ರಾಮ್ ಅದಾವೆ ಎಲ್ಲನೂ ರಿಯಲ್ ಆಗಿ ಅವರು ಮಾಡ್ತಾರೆ. ಆಮೇಲೆ ಫಸ್ಟ್ ಇನಾಗ್ರೇಷನ್ ಮಾಡುವಾಗ ಇದೆಲ್ಲರೂ ಬಂದು ದೀಪ ಹಚ್ತಾರೆ. ಆಮೇಲೆ ಇವು ಹುಡುಗಿಯರು ಡ್ಯಾನ್ಸ್ ಮಾಡೋದು, ಸ್ಕೂಲ್ ಹುಡುಗಿಯರೇ. ಆಮೇಲೆ ಇದು ಕೋಳಿ ಹುಂಜ ಹಿಡ್ಕೊಂಡು ರೆಡಿಯಾಗಿರ್ತಾರೆ. ಇವು ಏನೋ ಜಗಳ ಮಾಡಿ ಯಾವ್ದು ವಿನ್ ಆಗ್ತೈತೆ ಹಾಗೆಲ್ಲ ಇರ್ತೈತಿ. ಆಮೇಲೆ ಸ್ವಲ್ಪ ದೊಡ್ಡ ಹುಡುಗಿಯರಿಗೆಲ್ಲ ಹೊರಗೆ ಕರ್ಕೊಂಡು ಹೋಗಿ ಡ್ಯಾನ್ಸ್ ಮಾಡ್ತಾರೆ. ಸಣ್ಣ LKG UKG ಅಷ್ಟೇ ಒಳಗೆ ಮಾಡಿಸ್ತಾರೆ. ಯಾಕಂದ್ರೆ ಅದು ರೋಡ್ ಆಗ್ತೈತಿ, ಅದಕ್ಕೆ ಇವಕ್ಕೆಲ್ಲ ಇಲ್ಲಿ ಒಳಗೆ ಮಾಡಿಸ್ತಾರೆ. ನೋಡ್ರಿ ಎಲ್ಲ ಹುಡುಗಿಯರು ಎಷ್ಟು ಚಂದ ರೆಡಿ ಆಗ್ಯಾರ. ಹ್ಞೂ. ಆಮೇಲೆ ಟೀಚರ್ಸು ಮಕ್ಕಳ ಜೋಡಿ ಡ್ಯಾನ್ಸ್ ಮಾಡ್ತಾರೆ. ನೋಡ್ರಿ ಎಷ್ಟು ಚಂದ ಮಾಡತ್ತಾರೆ. ನನಗಂತೂ ಪರ್ಸ್ನಲಿ ಭಾಳ ಖುಷಿ ಆಗ್ತೈತೆ. ಯಾಕಂದ್ರೆ ನಾವು ಸ್ಕೂಲ್ ಡೇಸ್ ಹೋಗಿದ್ದಾಗ ಎಲ್ಲ ಈ ಥರ ಸೆಲೆಬ್ರೇಷನ್ ಇರಲಿಲ್ಲ. ಜಸ್ಟ್ ಆ್ಯನ್ಯುವಲ್ ಡೇ ಇರ್ತಿತ್ತು. ಅದ್ರಾಗೂ ಯಾರು ಡ್ಯಾನ್ಸ್ ಮಾಡ್ತಾರೋ ಸ್ಟೇಜ್ ಮೇಲೆ ಹೋಗಿ ಮಾಡೋದಷ್ಟೇ ಒಂಥರ ಏನೋ ಅನ್ಕಂಫರ್ಟೇಬಲ್ ಅನ್ನಿಸ್ತಿತ್ತು. ಅಷ್ಟು ಇದು ಅನ್ನಿಸ್ತಿರ್ಲಿಲ್ಲ. ಈಗಿನವರೆಲ್ಲ ಬಿಂದಾಸ್ ಅನ್ನಿಸ್ತೈತಿ. ಆಮೇಲೆ ಇದೆಲ್ಲ ಕ್ಲಾಸ್ ವೈಸ್ ಅವ್ರವ್ರ ಕ್ಲಾಸ್ ರೂಮ್ ಒಳಗೆ ನಿಂತು ಫೋಟೋ ಹಾಕಿದ್ದೈತಿ. ಬ್ಯಾಡಾಗ ಹಾಕೊಬಿಡ್ರಿ. ಇದು ಇಲ್ಲಿದ್ದು ಟ್ರೆಡಿಷ್ನಲ್ ಡ್ರೆಸ್. ಹಿಂಗೆ ಲಂಗ ಬ್ಲೌಸ್ ಹುಡುಗಿಯರು, ಹುಡುಗ ಹಿಂಗೆ ಪಂಚೆ ಇದು ಮತ್ತು ಶರ್ಟ್ ಉಟ್ಕೋತಾರೆ. ಇದು ಓವರಾಲ್ ಎಲ್ಲ ಮಕ್ಕಳ ಫೋಟೋ ಅದಾವೆ ಇದ್ರೊಳಗೆ. ಈ ಥರ ಪೇರು ಮಾಡಿ ಹಂಗೆ ನಿಂದಿರ್ತಾರೆ. ಅಂದ್ರೆ ಆ ಥರ ಮ್ಯಾಚಿಂಗ್ ಆಗುವಂಗೆ. ಇದು ನೋಡಿರಿ ಚಾಕ್ಲೇಟ್ ಐತಿ, ಚಾಕ್ಲೇಟ್ ಬ್ಲೂ ಐತಿ. ಆಮೇಲೆ ಒಂದು ಸ್ವಲ್ಪ ಗ್ರೀನ್ ಕಲರ್ ಇದ್ರೆ ಹಂಗೆ. ಹಂಗಂತಂದು ಬೇರೆ ಹುಡುಗರನ್ನ ಬಿಡಂಗಿಲ್ಲ. ಒಬ್ಬೊಬ್ರು ನಾರ್ಮಲ್ ಡ್ರೆಸ್ ಹಾಕೊಂಡಿರೋ ಮಕ್ಕಳದ್ದು ಫೋಟೋ ತೆಗಿತಾರೆ. ಹಾಂ, ಬರ್ತೈತಿ. ಇದು ಸಂಕ್ರಾಂತಿ ಆದಮೇಲೆ ಮಕ್ಕಳಿಗೆಲ್ಲ ಒಂದು 10 days ಹೋಮ್ವರ್ಕ್ ಕೊಟ್ಟು 10 days ಸುಟ್ಟಿ ಕೊಟ್ಬಿಟ್ಟಿರ್ತಾರೆ. ಆರಾಮ್ ಎಂಜಾಯ್ ಮಾಡ್ತಾರೆ ಹುಡುಗರ ಮನೆ ಒಳಗೆ. ಆಮೇಲೆ ಡೈರೆಕ್ಟ್ January 26 ಅನ್ಕೋತೇನೆ ನೆಕ್ಸ್ಟ್ ಇವೆಂಟ್. ಅದಾದಮೇಲೆ ಈ ಜನವರಿ ಮಂತ್ ಒಳಗೆ ಇಷ್ಟ ಅನ್ನಿಸ್ತೈತಿ ಇವೆಂಟ್, ಮತ್ತು ಯಾವಿಲ್ಲ. ಮೇನ್ ಇರೋದು ಸಂಕ್ರಾಂತಿನೇ ಇಲ್ಲಿ. ಅದು ಆ್ಯಕ್ಚುಲಿ ಎವ್ರಿ ಇಯರ್ ಇಲ್ಲಿ ಸಂಕ್ರಾಂತಿ ಅಂದರೆ ಫುಲ್ ಬಿಸಿಲು ಇರ್ತಿತ್ತು. ಈ ಟೈಮ್ ಯಾಕೋ ಒಂಥರ ಕೋಲ್ಡ್, ಮಂಜು ಫುಲ್ ಫಾಗಿ ಕ್ಲೈಮೇಟ್ ಐತಿ. ಅವತ್ತೇನೋ ಮಳೆನೂ ಬಂತು ಸ್ವಲ್ಪ. ಪಾಪ ಅವ್ರು ಗುಡಿಸ್ಲ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಶಿಫ್ಟ್ ಮಾಡತ್ತಿದ್ರೆ. ಹೌದು, ನೆನಪೈತೆ ನನಗೆ. ಅವತ್ತು ಮಳೆನೂ ಬರಾಕತ್ತಿತ್ತು. ನಾವು ಇಷ್ಟು ವರ್ಷ ಆಯ್ತು ಇಲ್ಲಿ ಬಂದು. ಇದು ಫಸ್ಟ್ ಟೈಮ್ ನಾವು ಈ ವರ್ಷ ಈ ಥರ ಕ್ಲೈಮೇಟ್ ನೋಡೋದು. ಇಲ್ಲಾಂದ್ರೆ ಇಷ್ಟು ಸೆಕೆ ಇರ್ತೈತಿ ಸಂಕ್ರಾಂತಿಗೆ ಅಂದ್ರೆ ಹಬ್ಬ ಹೊರಗೆ ನಿಂದ್ರಕ್ಕಾಗಲ್ಲ, ಅಷ್ಟು ಇದು ಇರ್ತೈತಿ. ನಾವು ಹಿಂಗೆ ಫಿಕ್ಸ್ ಆಗಿಬಿಡ್ತಿದ್ವಿ ಮೆಂಟಲಿ, ಸಂಕ್ರಾಂತಿ ಬತ್ತಾ ಇನ್ನು ಶೆಕೆ ಚಾಲು, ಭರ್ಪೂರ್ ಶೆಕೆ ಚಾಲು ಅಂತಂದೆ. ಬಟ್ ಇದೇ ವರ್ಷ ಹಿಂಗೆ ಮಳೆನೂ ಬರಾಕ್ತೈತಿ ಸಂಕ್ರಾಂತಿ ಟೈಮ್ಗೆ. ಇವು ನೋಡ್ರಿ ಎಲ್ಲೋ ಇದು ಐತಲ್ಲ ಸ್ವಲ್ಪ, ಹಾಗೆಲ್ಲ ಮಾಡ್ಕೊಂಡು ಇದು ಬ್ಲೂ ಐತಿ. ಹಂಗೆ ಪೇರ್ ವೈಸ್ ಹಂಗೆ ಕಲರ್ ಮ್ಯಾಚಿಂಗ್ ಮೇಲೆ ಪೇರ್ ಮಾಡಿ ಫೋಟೋ ತೆಗಿಸ್ಕೋತಾರೆ. ಅದು ಗಾಳಿಪಟ ತಂದಿರ್ತಾವೆ ಮಕ್ಕಳು, ಬಟ್ ಅವ್ರಿಗೆ ಹಾರ್ಸಾಕ ಬರೋಂಗಿಲ್ಲ. ಅದ್ರಾಗ ಅವಕ್ಕದು ಬಾಲಂಗೂಸಿ ಎಲ್ಲ ಕಟ್ಟಬೇಕಲ್ಲ, ಅವು ಟೈಮ್ ಇರೋಂಗಿಲ್ಲ. ಆಮೇಲೆ ಅದಕ್ಕೊಂದು ಸ್ವಲ್ಪ ಓಪನ್ ಗ್ರೌಂಡ್ ಮತ್ತು ಗಾಳಿ ಇರಬೇಕು. ಇಷ್ಟು ಬೆಳಗ್ಗೆ ಗಾಳಿ ಇರೋಂಗಿಲ್ಲ. ಇದು ನೋಡ್ರಿ, ಹುಡುಗಿಯರು ಮಾತ್ರ ಭಾಳ ಚಂದ ರೆಡಿ ಆಗಿರ್ತಾರೆ. ಅವ್ರು ಕೂದಲ ಕಡಿಮೆ ಇದ್ದರು ಸಪ್ಲಿಮೆಂಟ್ ಎಲ್ಲ ಹಾಕ್ಕೊಂಡು, ಹೂವು ಹಾಕ್ಕೊಂಡು, ಮ್ಯಾಚಿಂಗ್ ಇಯರಿಂಗ್ಸು, ಬ್ಯಾಂಗಲ್ಸು, ಆಮೇಲೆ ಜುಮ್ಕಿ ಚಂದಂಗೆ. ನೋಡಿ ಕಿಟಕಿ ಬಂದೈತೆ ನೋಡು ಅಕ್ಕಕ್ಕೆ.
ಬೇತಾಳಿ ಮನೆ ಎಲ್ಲ ಹಾಕ್ಕೊಂಡು ಸರ ಹಾಕ್ಕೊಂಡು ಹುಡುಗಿಯರು ಭಾಳ ಅಂದ್ರೆ ಭಾಳ ಚಂದ ರೆಡಿ ಆಗ್ತಾರೆ. ಈ ವಿಷಯ ಒಳಗೆ ಮಾತ್ರ ನನಗೆ ಹುಡುಗಿಯರು ಭಾಳ ಚಲೋ ಅನ್ನಿಸ್ತೈತೆ. ಯಾಕಂದರೆ ಎಲ್ಲ ಫೆಸ್ಟಿವಲ್ ಒಳಗೂ ಎಲ್ಲ ಥರ ರೆಡಿ ಆಗ್ತಾರೆ. ಪಾಪ ಬಾಯ್ಸ್ಗೆ ಅದೇ ಒಂದು ಪಂಚೆ ಹಾಕೋತಾರೆ. ಹೌದಾ, ಬರ್ತೀನಿ ನೋಡ್ರಿ ಎಷ್ಟು ಚಂದ ರೆಡಿ ಆಗ್ಯಾರ ಎಲ್ಲರೂ. ಹುಡುಗರು ದೋತ್ರ ಬಿಟ್ರೆ ಜೀನ್ಸು ಪಂಜೆ ಇವ 3 ಆಪ್ಷನ್ ಒಳಗೆ. ನಮಗೂ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಆ್ಯಕ್ಚುಲಿ ಇನ್ನೂ ಆದರೂ ಭಾಳ ಕಡೆ ಟ್ರೆಡಿಷ್ನಲ್ ಡ್ರೆಸ್ಸಸ್ ಎಲ್ಲ ಹಾಕೋತಾರೋ, ಆಮೇಲೆ ಎಲ್ಲ ಕಲ್ಚರ್ನು ಫಾಲೋ ಮಾಡ್ತಾರೋ ಅಂತಂದೆ. ಇಲ್ಲ ನಾವು ಮೊದಲು ಅಕ್ಕಾಗೊಂದು ಕೊಡು, ಎಲ್ಲ ಅವದವು ಎಷ್ಟಮ್ಮ ಒಂದೊಂದಮ್ಮ ಒಂದೊಂದು ಅಕ್ಕಾಗೊಂದು ಕೊಡು ನೀವಂತ.